ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ, ನಾಳೆಯ ದಿನ ಏಪ್ರಿಲ್ 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಕೊಮ್ಮಘಟ್ಟದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಒಂದು ಅಪಾರ ಸಂಖ್ಯೆಯಲ್ಲಿ ನಾಳೆಯ ದಿನ ಬೆಂಗಳೂರು ನಗರದಿಂದ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ವಿಶೇಷವಾಗಿ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ಟಿದ್ದೇವೆ. ಜೊತೆಯಲ್ಲಿ ಇವತ್ತಿನ ಈ ಒಂದು ವೇದಿಕೆಗೆ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಯಾವ ರೀತಿ ಎಲ್ಲ ಕೆಲಸ ಕಾರ್ಯಗಳು ಕಳೆದ ಒಂದು ವಾರದಿಂದ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ವರಿಷ್ಠರಿಗೆ ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬರು, ತಿಪ್ಪೇಸ್ವಾಮಣ್ಣವರು, YSV ದತ್ತಣ್ಣ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸರ್ವಣ್ಣರವರು, ಜವರೇಗೌಡರು, ರಮೇಶ್ ಗೌಡರು, ಆಮೇಲೆ ಎಲ್ಲ ಕಾರ್ಪೊರೇಷನ್ನ 5 ಕಾರ್ಪೊರೇಷನ್ನ ಅಧ್ಯಕ್ಷರುಗಳು ಒಂದು ಕಡೆ ತಿಮ್ಮೇಗೌಡರು ಕೂತಿದ್ದಾರೆ, ಈಸ್ಟ್ಗೆ ನಟರಾಜ್ ಅವರಿದ್ದಾರೆ, ಮತ್ತು ನಮ್ಮ ಸೌತ್ಗೆ ಕೃಷ್ಣರವರಿದ್ದಾರೆ, ನಾರ್ತ್ಗೆ ಕೃಷ್ಣಪ್ಪರವರಿದ್ದಾರೆ, ಜೊತೆಯಲ್ಲಿ AP ರಂಗನಾಥ್ ಅವರು ಕೂಡ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಜನತಾದಳ ಪಕ್ಷ ಅದರ ಶಕ್ತಿ ಕುಂದಿದೆ ಅಂತಕ್ಕಂಥದ್ದು ಸಾಕಷ್ಟು ಜನ ವಿರೋಧಿಗಳು ನಾನಾ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಬಹುಶಃ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ಗಮನಿಸ್ದಂಗೆ ಎಲ್ಲೋ ಒಂದು ಕಡೆ ಸಂಘಟನೆಗೆ ಮತ್ತಷ್ಟು ಒತ್ತನ್ನು ಕೊಟ್ಟು ಹೊಸ ನಾಯಕತ್ವವನ್ನು ಹುಟ್ಟಾಕ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ. GBA ಎಲೆಕ್ಷನ್ ಏನು ಕಂಡಕ್ಟ್ ಆಗಬೇಕಾಗಿದೆ, ಈಗಾಗಲೇ ಸುಪ್ರೀಂ ಕೋರ್ಟು ಕೂಡ ಆರ್ಡರ್ಸ್ನ ಪಾಸ್ ಮಾಡಿ ಒಂದು ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೂ ಕೂಡ ಈ ಕೂಡಲೇ GBA ಚುನಾವಣೆ ಕಂಡಕ್ಟ್ ಮಾಡಬೇಕು ಅಂತ. ಏಕೆಂದರೆ BBMP ಚುನಾವಣೆ ನಡೆದು ಹತ್ತತ್ರ 11 ವರ್ಷ ಆಗಿದೆ. ಈ 11 ವರ್ಷದಲ್ಲಿ ಸಾಕಷ್ಟು ಜನ ಇವತ್ತು ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಈ ಸ್ಥಳೀಯ ಚುನಾವಣೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಅವಕಾಶಗಳು ಕೊಡದಿರ ಎಲ್ಲೋ ಒಂದು ಕಡೆ ವಂಚಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಇವತ್ತು. ಹಾಗಾಗಿ GBA ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಪೇಕ್ಷೆ ಇದೆ, ಅಭಿಲಾಷೆ ಇದೆ. ಆ ದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರು ಎದುರಿಸ್ತಾ ಇರತಕ್ಕಂಥ ಹಲವಾರು ಸಮಸ್ಯೆಗಳು ನಾಳೆಯ ದಿನ ವೇದಿಕೆಯಲ್ಲಿ ಪಕ್ಷದ ವರಿಷ್ಠರು ಕೂಡ ಇದನ್ನು ಮುಂದಿಟ್ಟು ಮಾತನಾಡ್ತಾರೆ. ನಾವೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಾಗರಿಕರಿಗೆ ಒಂದು ರೀತಿ ಎಚ್ಚೆತ್ತುಕೊಳ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಸಮಾವೇಶ ಇವತ್ತು ಹಮ್ಮಿಕೊಂಡಿದ್ದೇವೆ ನಾಳೆಯ ದಿನ. ಹಾಗಾಗಿ ಇದು ಒಂದು ಭಾಗ. ಜೊತೆಯಲ್ಲಿ GBA ಚುನಾವಣೆ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ನಿರಂತರವಾಗಿ ಸರಣಿ ಸಭೆಗಳನ್ನ ಮಾಡಿದ್ದೇವೆ ಪಾರ್ಟಿ ಚೌಕಟ್ಟಿನಲ್ಲಿ. ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ಸು ಪಕ್ಷದ ವರಿಷ್ಠರ ಕಡೆಯಿಂದ ಬಂದಿರೋದು, ಯಾಕೆಂದರೆ ಡಿಲಿಮಿಟೇಷನ್ಸ್ ಆಗಿದೆ, ಜೊತೆಯಲ್ಲಿ ರಿಸರ್ವೇಷನ್ಸು ಫೈನಲ್ ಬಂದಿದೆ. ಈಗ ಯಾವುದೇ ರೀತಿ ಗೊಂದಲ ಇರ್ತಕ್ಕಂಥದ್ದೇನಿಲ್ಲ ಇಲ್ಲಿ, ಯಾಕೆಂದರೆ ಎಲ್ಲ ಕೂಡ ಕ್ಲಾರಿಟಿ ಇದೆ ನಮ್ಮ ಕಣ್ಮುಂದೆ. ಇವತ್ತು ಅಂತಿಮವಾಗಿ ಫೈನಲ್ ನೋಟಿಫಿಕೇಷನ್ನು ಎಲ್ಲ ಆಗಿ ಎಲ್ಲವೂ ಕೂಡ ನಮ್ಮ ಮುಂದೆ ಅವಕಾಶಗಳು ಸಾಕಷ್ಟು ಇದೆ. ಹಾಗಾಗಿ ನಮ್ಮ ಎಲ್ಲ ಕಾರ್ಪೊರೇಷನ್ನ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಜೊತೆಯಲ್ಲಿ GBA ಕಮಿಟಿ ಮೀಟಿಂಗು ನಿರಂತರವಾಗಿ ನಡೆಸಿ ಹೇಳಿರ್ತಕ್ಕಂಥದ್ದಿಷ್ಟೇ. ನಾಳೆಯ ದಿನ 11ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡುವ ಮೂಲಕ GBA ರಿಲೇಟೆಡ್ಡು ಅವರವರ ವಾರ್ಡ್ಗೆ ಸಂಬಂಧಪಟ್ಟಂತೆ ಅವರವರ ವಾರ್ಡ್ಗೆ ಸೀಮಿತವಾಗಿ ಪಕ್ಷ ಸಂಘಟನೆ ಒಂದು ಕಡೆ ಮೆಂಬರ್ಶಿಪ್ ಡ್ರೈವ್ ಮಾಡ್ತಕ್ಕಂಥದ್ದು ಇರ್ಬೋದು. ಜೊತೆಯಲ್ಲಿ ಹ್ಯಾಂಡ್ ಬಿಲ್ಸ್ಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡ್ಡದಲ್ಲಿ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಇವೆಲ್ಲವೂ ಕೂಡ ಬೆಂಗಳೂರಿನ ನಾಗರಿಕರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ GBA ಚುನಾವಣೆಗಳಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ಪ್ರಬಲವಾಗಿದೆ, ಬಲವಾಗಿದೆ, ಭಾಳ ಗಟ್ಟಿಯಾಗಿ ಸಂಘಟನೆ ಇದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿವೆ. ಈಗಾಗಲೇ ನಾಳಿನ ಸಮಾವೇಶದ್ದು ತಾವೆಲ್ಲ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ಗೊತ್ತಿದೆ. ಈ ಒಂದು ನಾಳಿನ ಸಮಾವೇಶದ ಪೂರ್ವ ಸಿದ್ಧತೆಯನ್ನು ನಾವು ಬೆಂಗಳೂರು ಮಹಾನಗರದ ವತಿಯಿಂದ ಸುಮಾರು 1 ತಿಂಗಳಿಂದ ನಾವು ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ಹಾಗಾಗಿ ನಾಳೆ ಏನು ಒಂದು 11 ಗಂಟೆಗೆ ನಡೀತಕ್ಕಂಥ ಈ ಸಮಾವೇಶದಲ್ಲಿ ಸುಮಾರು ಬೆಂಗಳೂರು ನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ಯಾಕಂದರೆ ನಾಳೆ ಸಮಾವೇಶ ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು, ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಎಲ್ಲ ಹಿರಿಯ ಮುಖಂಡರು ನಾಳೆ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಯಾಕಪ್ಪ ಈ ಬೆಂಗಳೂರು ನಗರದಲ್ಲಿ ಒಂದು ಸಮಾವೇಶ ಮಾಡ್ತಾಯಿದ್ದೀವಿ ಅಂತಂದರೆ
ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ಬೆಂಗಳೂರು ನಗರದಲ್ಲಿ ಅಭಿವೃದ್ಧಿ ಮಾಡಿದರು. ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳು, ಪೂಜ್ಯ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರವಾಗಿದ್ದಾವೆ. ಆದರೆ ಬೆಂಗಳೂರು ನಗರದಲ್ಲಿ ಏನು ನಾವು ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ, ಎಲ್ಲ ಒಂದು ಕಡೆ JDS ಪಕ್ಷ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ, ಬೆಂಗಳೂರು ನಗರದಲ್ಲಿ ಪಕ್ಷ ಗಟ್ಟಿಯಾಗಿಲ್ಲ, ಸಂಘಟನೆ ಇಲ್ಲ ಅಂತೇಳಿ ಮಾತಾಡ್ತಾರೆ. ಆದರೆ ಬೆಂಗಳೂರು ನಗರದಲ್ಲೂ ಸಹ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬರೀ ಗ್ರಾಮೀಣ ಭಾಗಕ್ಕೆ ಸೀಮಿತವಾಗಿಲ್ಲ, ಬೆಂಗಳೂರು ನಗರಕ್ಕೂ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಆದರೆ ಅದನ್ನು ನಾವು ಪ್ರಚಾರ ಮಾಡಲಿಲ್ಲ, ಪ್ರಚಾರದ ಸಮಸ್ಯೆ ಇತ್ತು. ಹಾಗಾಗಿ ನಾಳೆ ನಡೀತಕ್ಕಂಥ ಸಮಾವೇಶದಲ್ಲಿ ಬೆಂಗಳೂರು ನಗರಕ್ಕೆ ಮೆಟ್ರೋಗೆ ಅಡಿಗಲ್ಲು ಹಾಕಿರೋಂಥದ್ದು ಇರ್ಬೋದು, ಇವತ್ತು ಕುಡಿಯೋ ನೀರು ಕೊಟ್ಟಿರ್ತಕ್ಕಂಥದ್ದು ಪೂಜ್ಯ ದೇವೇಗೌಡರು ಸಾಹೇಬರು, ಕಾವೇರಿ ನದಿ ನೀರು, ಅದೇ ರೀತಿ ಬೆಂಗಳೂರು ನಗರದಲ್ಲಿ ಫ್ಲೈಓವರ್ಸ್ ಮಾಡಿರೋದಿರ್ಬೋದು, ಕುಮಾರಣ್ಣವರು ಈ ರಾಜ್ಯದ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ, ಸಾಕಷ್ಟು ಕಾರ್ಯಕ್ರಮಗಳು, ಗ್ರಾಮ ವಾಸ್ತವ್ಯದ ಅಧಿಕಾರರು ಅಂತಂದರೆ ಅದು ಕುಮಾರಣ್ಣವರು. ಹಾಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರು ನಗರದಲ್ಲಿ ಜನರ ಮೆಮೊರಿ ಈಸ್ ಎ ವೆರಿ ಶಾರ್ಟು. ಹಾಗಾಗಿ ಇವತ್ತು ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ, ಇವತ್ತು ಸುಮಾರು ಒಂದು 1000 ಕೋಟಿ ರೂಪಾಯಿ ನಾವು ನೀವು ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಇವತ್ತು ಪೋಲ್ ಮಾಡ್ತಾ ಇದ್ದಾರೆ, ಏನು ಜಾಹೀರಾತುಗಳು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಬೆಂಗಳೂರು ನಗರಕ್ಕೆ ರಾಜ್ಯಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯದ ತೆರಿಗೆ ಹಣವನ್ನು ದುರುಪಯೋಗ ಮಾಡಬಾರ್ದು ಅಂಥೇಳಿ ಜಾಹೀರಾತು ಕೊಡಲಿಲ್ಲ. ಹಾಗಾಗಿ ನಾಳೆ ನಡೀತಕ್ಕಂಥ ಸಮಾವೇಶದಲ್ಲಿ ನಮ್ಮ ಪಕ್ಷದ ಎಲ್ಲ ವರಿಷ್ಠ ನಾಯಕರುಗಳು ಕೂಡ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಬೆಂಗಳೂರು ನಾಗರಿಕರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ನಾಳೆ ಸಮಾವೇಶದಲ್ಲಿ ಮಾಡ್ತಾರೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ಮುಂದೆ ಬರ್ತಕ್ಕಂಥ GBA ಚುನಾವಣೆಯಲ್ಲಿ ಬೆಂಗಳೂರು ನಗರದ ಏನು ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಅಭ್ಯರ್ಥಿಗಳು ಭಾಳ ಜನ ಇದ್ದಾರೆ. ನಾಳೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬೆಂಗಳೂರಿನ ನಾಗರಿಕರು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಡಿಸೆಂಬರ್ 22ನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ಕರ್ನಾಟಕ ಪ್ರದೇಶ ಜನತಾದಳ ಏನು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ 2 ವಿಚಾರಗಳನ್ನು ಇಟ್ಕೊಂಡಿದ್ದೀವಿ. ಒಂದು, ಇಡೀ ಕರ್ನಾಟಕದಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮ ಮಾಡಬೇಕು ಅನ್ನುವಂಥ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಎರಡನೇದು 9 ಸಮಾವೇಶಗಳನ್ನು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ. ಮೊದಲನೇದು ಹಾಸನದಲ್ಲಿ ಮಾಡಿದ್ದೀವಿ, ಎರಡನೇದು ಬಿಜಾಪುರದಲ್ಲಿ ಮಾಡಿದ್ದೀವಿ, ಮೂರನೇದು ಬೆಂಗಳೂರು ಮಹಾನಗರದಲ್ಲಿ ಮಾಡ್ತಾಯಿದ್ದೀವಿ. ಇನ್ನೂ 6 ಬಾಕಿ ಇದೆ. 6 ಕೂಡ ಮುಂದಿನ ತಿಂಗಳಲ್ಲಿ ಎಲ್ಲ ಕಡೆ ಕೂಡ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಆದರೆ ಒಂದು 25 ವರ್ಷಗಳು ಪೂರೈಸಿರ್ತಕ್ಕಂಥ ಹಿನ್ನೆಲೆ ರಜತ ಮಹೋತ್ಸವ, ಮತ್ತು ಎರಡನೇದು ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ಮತ್ತು ನಗರ ಭಾಗದಲ್ಲಿರ್ಬೋದು ಎಲ್ಲ ಕಡೆಗೂ ಎಲ್ಲ ಚುನಾವಣೆಗಳಲ್ಲಿ ಹೆಚ್ಚು ಪ್ರತಿನಿಧಿಗಳನ್ನು ಪಕ್ಷದಿಂದ ಹೊಂದಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾಯಿದ್ದಾರೆ. ನಾಳೆ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು, ನಾವು ಮತ್ತು ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ನಮ್ಮ ಕರ್ನಾಟಕ ಪ್ರಾದೇಶಿಕ ಪಕ್ಷವಾದ ಜನತಾದಳ 25 ವರ್ಷಗಳನ್ನು ಪೂರೈಸಿ ಏನು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ಗ್ರೇಟರ್ ಬೆಂಗಳೂರು GBA ಏನಿದೆ, 5 ವಲಯಗಳನ್ನಾಗಿ ಏನು ವಿಂಗಡಣೆ ಮಾಡಿದೆ ಸರ್ಕಾರ, ಆ 5 ವಲಯಗಳ ಮತ್ತು ರಜತೋತ್ಸವದ 2 ಒಟ್ಟಿಗೆ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನೇನು 11/4/2026 ನಾಳೆ ಶನಿವಾರ ಬೆಳಗ್ಗೆ 11 ಗಂಟೆಗೆ ಆಯೋಜನೆ ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೀಲಿಕ್ಕೆ ಏನೇನು ನಾವು ಕಾರ್ಯಕ್ರಮಗಳನ್ನ ರೂಪಿಸಬೇಕು, ನಮ್ಮ ಕಾರ್ಯಕರ್ತ ಬಂಧುಗಳು ಯಾವ್ಯಾವ ರೀತಿ ಬರಬೇಕು ಸಮಾವೇಶಕ್ಕೆ, ಏನೇನು ಮಾಡಬೇಕು, ಮತ್ತು ಪಕ್ಷದ ವರಿಷ್ಠರಾದಂಥ ಅಪ್ಪಾಜಿ ದೇವೇಗೌಡರು ಮತ್ತು ಕುಮಾರಣ್ಣವರು ಏನೇನು ಸಾಧನೆಗಳನ್ನ ಮಾಡಿದ್ದಾರೆ, ರಾಜ್ಯದ ಜನತೆಗೆ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಆ ಎಲ್ಲ ಕೊಡುಗೆಗಳನ್ನು ಸಾರ್ವಜನಿಕರಿಗೆ ಮತ್ತೊಮ್ಮೆ ತಿಳಿಸುತ್ತಾ, ಇವತ್ತೇನು ಕಾಂಗ್ರೆಸ್ ಸರ್ಕಾರ 3 ವರ್ಷಗಳಿಂದ ಆಡಳಿತದ ಒಂದು ಜವಾಬ್ದಾರಿ ಇಲ್ಲದೆ ವರ್ತಿಸ್ತಾ ಇದೆ, ಸಾರ್ವಜನಿಕರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೊಡದೇ ನಡ್ಕೊತಾ ಇದ್ದಾರೆ, ಅದನ್ನೆಲ್ಲ ವಿರೋಧಿಸಿ ಮತ್ತು ಪಕ್ಷದ ಸಂಘಟನೆಗಾಗಿ ಮುಂದಿನ GBA ಚುನಾವಣೆ ಮತ್ತು 2028ರ ವಿಧಾನಸಭಾ ಚುನಾವಣೆಗೆ ಸಜ್ಜುಗೊಳಿಸಲು ಪಕ್ಷವನ್ನು ದೇವೇಗೌಡರು ಮತ್ತು ಕುಮಾರಣ್ಣವರ ನಾಯಕತ್ವದಲ್ಲಿ ಮತ್ತು ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ
ಸಂಘಟನೆಗಳು ನಾಳೆ ಒಂದು ಬೃಹತ್ ಸಮಾವೇಶನ ಆಯೋಜನೆ ಮಾಡಿದ್ದೀವಿ. ಆ ಸಮಾವೇಶ ಅತಿ ಯಶಸ್ವಿಯಾಗಿ ಜರುಗುತ್ತೆ ಅನ್ನೋದನ್ನು ಎಲ್ಲರೂ ಭರವಸೆ ಇಟ್ಕೊಂಡಿದ್ದೀವಿ. ಅದು ಸಾಧನೆಯ ಸಮಾವೇಶ ಆಗುತ್ತೆ. ಇವಾಗ ತಾನೇ ನಮ್ಮ ಯುವ ನೇತಾರರಾದ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾಧ್ಯಮವನ್ನು ಕುರಿತು ಒಂದು ಪ್ರೆಸ್ ಮೀಟ್ನ ಬಿಡುಗಡೆ ಮಾಡಿದ್ದಾರೆ. ನಾಳೆ ಈ ಒಂದು ಸಮಾವೇಶಕ್ಕೆ ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ಬೆಂಗಳೂರು ನಾಗರಿಕರು ಈ ಒಂದು ಸಮಾವೇಶವನ್ನು ಎದುರು ನೋಡ್ತಾ ಇದ್ದಾರೆ. ಈ ಸಮಾವೇಶದ ಒಂದು ಯಶಸ್ಸು ಬೆಂಗಳೂರು ನಗರದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನ ನಿವಾರಣೆ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ ಆಗಿದೆ. ಇವತ್ತು ನಮ್ಮ ಪಕ್ಷದ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು, ಕುಮಾರಸ್ವಾಮಿಯವರ ಅಭಿಮಾನಿಗಳು ಒಂದು ಕಡೆ ಆದರೆ, ಈ ಒಂದು ಸರ್ಕಾರದ ಕಾರ್ಯಕ್ರಮಗಳಿಗೆ ಬೇಸತ್ತು ಕುಮಾರಣ್ಣ ಅವರ ನಾಯಕತ್ವ ಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಕುಮಾರಣ್ಣವ್ರ ನಾಯಕತ್ವಕ್ಕೆ ಕಾಯ್ತಾ ಇದ್ದಾರೆ ಜನ. ಇವತ್ತು ಕುಮಾರಣ್ಣವ್ರು 20 ತಿಂಗಳು ಕೊಟ್ಟಿರೋ ಆಡಳಿತ ಇರ್ಬೋದು, 14 ತಿಂಗಳು ಕೊಟ್ಟಿರೋ ಆಡಳಿತ ಇರ್ಬೋದು, ಬೆಂಗಳೂರಿಗೆ ಮೆಟ್ರೋ ತೊಗೊಬಂದಿರೋದಿರ್ಬೋದು, ದೇವೇಗೌಡರ ಅಪ್ಪಾಜಿ 4ನೇ ಹಂತದ ಯೋಜನೆಗೆ 9 TMC ನೀರು ಕೊಟ್ಟಿದ್ದಿರ್ಬೋದು, ರೆವಿನ್ಯೂ ಸೈಟ್ಗಳ ಅಕ್ರಮ ಸಕ್ರಮ ಮಾಡಿರುವಂಥ ಫ್ಲೈಓವರ್ಗಳಿರ್ಬೋದು, ಮತ್ತು ಕುಮಾರಣ್ಣವ್ರು ಕೊಟ್ಟಿರುವ ಅಂಗವಿಕಲರ ಮಾಸಾಸನ, ವಿಧವಾ ಮಾಸಾಸನ, ವಯೋವೃದ್ಧರ ಮಾಸಾಸನ ಮತ್ತು ಉಚಿತ ಮಕ್ಕಳಿಗೆ ಬೈಸಿಕಲ್ ಕೊಟ್ಟಿರೋದಿರ್ಬೋದು, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರೋದಿರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನೇನು ಕೊಟ್ಟಿದ್ದೀವಿ. ಇವತ್ತು ಯಾರು ಏನು ಮಾತಾಡ್ತಾ ಇದ್ದಾರೆ, ಬೆಂಗಳೂರಿಗೆ IT ಪಾರ್ಕ್ ಮೊದಲನೇದಾಗಿ ಸ್ಥಾಪನೆ ಮಾಡಿದ್ದು ದೇವೇಗೌಡರ ಅಪ್ಪಾಜಿಯವರು. ಅದನ್ನೆಲ್ಲ ಜನತೆಗೆ ಮತ್ತೊಮ್ಮೆ ತಿಳಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ನಾವೆಲ್ಲ ಶ್ರಮವಹಿಸಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಮಾವೇಶಕ್ಕೆ ಬನ್ನಿ, ಎಲ್ಲ ಒಟ್ಟಾಗಿ ಸೇರೋಣ, ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.